ರಾಧಾ, ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನಾನು ಹೇಳಲಿಲ್ವಾ? ಇನ್ನು ಬಿಟ್ಟಾಕು ಏನಾಗಲ್ಲ. ಏನು ಸುಮ್ಮನೆ ಅದೆಲ್ಲನ ಸ್ವಲ್ಪ ದಿನ ಅಷ್ಟೇನೆ, ಏನಾಗಲ್ಲ. ಹೋಗು, ಮನೆ ಹತ್ರ ಹೋಗು. ಯಾಕೆ ಬೇಜಾರಾಗ್ತೀಯಾ? ನನಗೆ ನಿಜವಾಗ್ಲೂ ತುಂಬ ಬೇಜಾರಾದಂಗೆ ಆಗ್ತೈತೆ. ಥು, ನಾನು ಈ ಏನೋ ಮಾಡೋಕ್ಕೋಗಿ ಏನೋ ಆಯ್ತಲ್ಲಪ್ಪ ಅಂತ ಬೇಜಾರಾಗ್ತೈತೆ. ಮೊದಲೇ ಇಲ್ಲೆಲ್ಲ ನೋಡ್ತಾರಲ್ಲ ಜನ, ಒಂಥರ ಶೇಮ್ ಆದಂಗೆ ಆಗ್ತೈತೆ. ಯೋ, ಹೋಗೋದೆಲ್ಲ ಇದ್ದಿದ್ದೇನೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು. ಹೆಂಗಿದ್ರು ಮಾತಾಡ್ತಾರೆ, ಹೆಂಗಿದ್ರು ಅಂತಾರೆ, ಅದನ್ನೆಲ್ಲ ತಲೆನೇ ಕೆಡಿಸ್ಕೊಬಿಡಾರದ. ಹೋಗು, ನಾನಿದ್ದೀನಿ. ನಿನ್ಗೇನಿದ್ರು ನಾನಿದ್ದೀನಿ, ನಾನು ನೋಡ್ಕೊಂಬತ್ತೀನಿ. ನಾನು ಹೇಳಿಲ್ವಾ, ನಾನು ಹೊರಗೆ ಬಂದಿದ ತಕ್ಷಣ ನಾನು ನಿನ್ನಂತೂ ಬಿಡಲ್ಲ, ಬಿಡಿಸ್ಕೊಂಬತ್ತೀನಿ ಅಂತ. ನಾನು 3 ದಿನದಿಂದ ಪರದಾಡಿ ಕೇಳ್ಕೊಂಡು ಯಾರ್ಯಾರಿಗೆಲ್ಲ ಗೊತ್ತು ಅವ್ರನ್ನ ಕೇಳ್ಕೊಂಡು ನಿನ್ನ ಬಿಡಿಸ್ಕೊಂಬಂದಿದ್ದೀನಿ. ಇವಾಗ ಹೋಗಿ ನಿನ್ನ ಪ್ಲಾಡಿಗೆ ನೀನು ಸುಮ್ಮನೆ ಚೆನ್ನಾಗಿರೋದು ನೋಡು. ಯಾರೋ ರವಿ ಚೆನ್ನಾಗಾದ ಅಂತ ಯಾರೋ ಹೇಳಿದ್ರು ನನಗೆ. ನಮ್ಮ ಹುಡುಗ ಯಾರೋ ಬಂದು, ಅಣ್ಣ ಕಾಲು ಸರಿಯಾಗೈತೆ ಕಣಣ್ಣ, ಯಾರ ನಿನ್ನ ತಮ್ಮನ ಯಾರ ಕರ್ಕೊಂಡೋಗಿ ತೋರಿಸಿರು ಅಂತ ಹೇಳ್ದಂಗೆ ಆಯಿತು. ಹೋಗಿ ನೋಡೋದಿಲ್ಲ ಏನಾಗೈತೆ ಏನು ಎತ್ತ ಅಂತ ಗೊತ್ತಾಗುತ್ತೆ. ಆಮೇಲೆ ನನಗೆ ಫೋನ್ ಮಾಡು. ಫೋನ್ ಹೋಗಿ ಫಸ್ಟು ಸ್ವಿಚ್ ಆಫ್ ಆಗೈತಲ್ಲ, ಫಸ್ಟು ಚಾರ್ಜಿಗಿಡು. ಚಾರ್ಜಿಗಿಟ್ಬಿಟ್ಟು ಆಮೇಲೆ ನನಗೆ ಫೋನ್ ಮಾಡು. ಅಯ್ಯೋ, ಮಾಡುವಾಗಿತ್ತು ಇವತ್ತು ಮಳೆ ಬರೋದು. ಬರೋ ಮಳೆನೂ ಓದಂಗಾತು. ಇಷ್ಟು ದಿವಸ ಮಾಡಿಲ್ಲ ಅಂತಿದ್ವಿ. ಹೌ, ಇವತ್ತು ಓದಂಗಾಯ್ತಲ್ಲ. ಇಂಥರೆಲ್ಲನ ಬಂದು ಇನ್ನು ಕಾಲಿಕ್ಕವ್ರೆ ಅಂತಂದ್ರೆ ಬರೋ ಮಳೆನೂ ಹೋಗ್ಬಿಡುತ್ತೆ. ಬಂದು ಅಲೆ ಈ ಬಿಡಪ್ ಜೈ ಅಂಕ್ಳು ಮಾತಾಡಕ್ಕೆ ಬಂದುಬಿಟ್ಲು. ಅದು ಎಲ್ಲಿರ್ತಾಳೆ ಏನೋ, ಬಂದುಬಿಡ್ತಾಳೆ ನೋಡ್ಕೊಂಡು. ನನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾಳೆ. ನನ್ನೇನಂಗೆ ಟಾರ್ಗೆಟ್ ಮಾಡ್ತಾ ಇದ್ದಾಳೆ. ಯಪ್ಪ ಯಪ್ಪ ಯಪ್ಪ, ಏನು ಮಾತಾಡ್ತಾಳೆ ಅಂತೀಯ? ಯಾವತ್ತೂ ಹಂಗೆ ಮಾತಾಡೋಳು. ಅದಾ, ಹಿಂಗೆ ಇರುತ್ತ ಟೈಮು. ಯಾರು ಹಿಂಗೆ ಇರೋದಿಲ್ಲ. ನೀನು ತಲೆ ಕೆಡಿಸ್ಕೊಬೇಡ. ನೀನು ಹೆಂಗಿರ್ಬೇಕು ಹಂಗಿರು. ಇವಾಗ ನೀನೇನೋ ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಹೋಗು. ನಾಳೆ ನಾಡಿದ್ದು ಇನ್ನೂ ಟೈಮ್ ಇರುತ್ತೆ. ಇಲ್ಲಿಗೆ ಕೊನೆ ಆಗುತ್ತಾ? ಆಗಲ್ಲ. ನಾಳೆ ನಾಡಿದ್ದು ಇಂಥವ್ರನ್ನೆಲ್ಲ ಚಾರ್ಟ್ ತಗೊಂಬಂತೆ. ಬರ ಮಳೆನೂ ಹೋಗ್ಬಿಡ್ತು. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮೂರಾಗೆಲ್ಲ ಮಳೆ ಬರಲಿಲ್ಲ ಅಂತ ಮ್ಯಾಕ್ ನೋಡಾರು. ಇಂಥ ಜನಗಳು ಬಂದರಲ್ಲಪ್ಪ. ಏನೇ ಏಯ್, ಬೋಲ್ ಇದು ಮಾಡ್ತಿದ್ದಲ್ಲ ನೀನು. ನೋಡು ಈಗ ಹೆಂಗಾಗಿದ್ದೀಯ ಅಂತ. ನೋಡೇ ನಿನ್ನ ನಾನು ಹೆಂಗೆ ಕಳಿಸ್ಬಿಟ್ಟೆ ಅಂತ ಹೇಳಿ ಈ ಬಿಲ್ಡಪ್ ಜಯಮ್ಮನ ಎದುರಾಕೊಂಡವರು ಇಡೀ ಇದ್ರಾಗೇನೆ ಯಾರೂ ಉದ್ಧಾರ ಆಗಿರೋ ಮಾತೇ ಇಲ್ಲ. ಮುಂದೆ ಆಗಿಲ್ಲ, ಹಿಂದೆ ಮುಂದೆ ಯಾವತ್ತೂ ಹಾಗೇ ಇಲ್ಲ. ಉದಾಹರಣೆಗಳೇ ಇಲ್ಲ. ಈ ಬಿಲ್ಡಪ್ ಜಯಮ್ಮನ್ನ ಎದುರಾಕೊಂಡು ನಾವು ಗೆಲ್ತೀವಿ ಅಂಥವ್ರು ಉದಾಹರಣೆಗಳಿಲ್ಲ. ಉದಾಹರಣೆ ಕೊಡೋಣ ಅಂತಂದ್ರೂ ಒಂದು ಉದಾಹರಣೆನೂ ಇಲ್ಲ. ನೀನು ಸುಮ್ಮನೆ ಹೋಗು. ನಾನು ನೀನು ಮಾತಾಡ್ಸ್ಲಿಲ್ಲ. ನಾವು ಮಾತಾಡ್ಕೊಂತೀವಿ. ನಮ್ದೇನೋ ನಾವು ಮಾತಾಡ್ಕೊಂಬಂತೆ ಮಂತಕ್ಕೋಗಿ ನಿನಗೆ ಗೊತ್ತಾಗುತ್ತೆ ಎಲ್ಲಾನ. ಮಂತಕ್ಕೋದ್ಮೇಲೆ ಗೊತ್ತಾಗೋದು. ಅದಾ, ಸುಮ್ಮನೆ ಹೋಗ್ರದ. ನಾನು ಹೇಳ್ತಾ ಇಲ್ವಾ, ಸುಮ್ಮನೆ ಹೋಗ್ಬಿಡು ನೀನು ಅಂತ. ಅಲ್ಲ, ಮತ್ತೆ ನೋಡು ಮಾತಾಡೋದ. ನನ್ನ ಪಾಡಿಗೆ ನಾನು ಸುಮ್ಮನೆ ಹೋಗೋಣ ಅಂತ ನನ್ನ ಪಾಡಿಗೆ ನಾನು ಹೋಗ್ತಿದ್ರೆ ನೋಡು ಅವಳು ಬಂದಿಲ್ಲ ಮಾತಾಡೋದ. ನಾನು ಏನೋ ಅವಳು ಮಾತಾಡ್ಸಿದ್ನ ಏನೋ ಸುಮ್ಮನೆ ಬಂದು ಯಾಕೆ ಮಾತಾಡ್ಬೇಕು? ಜಯಕವ್ರೆ, ಸುಮ್ಮನಿರಿ ಪಾಪ. ಈಗ ಅವ್ರಿಗೆ ಬೇಜಾರಾಗೈತೆ ಪಾಪ. ಸುಮ್ಮನೆ ಏನಕ್ಕೆ ಮಾತಾಡ್ತೀರಾ? ಕಣಪ್ಪ, ಬೇಜಾರಾಗ್ಬಿಟ್ಟೈತೆ ಅವಳಿಗೆ ಬೇಜಾರಾಗೈತೆ. ನಿನಗೆ ಅವಳು ಎರಡು ಅತಿ ಚೆನ್ನಾಗ್ತಾಳಮ್ಮಂಗಾಗ್ಬಿಟ್ಟೈತಿ. ಅಲ್ವೇ? ಅವಳು ಬೇಜಾರಾಗಿರತ್ತೆ, ನಿನ್ಗೂ ಬೇಜಾರಾಗೈತಿ. ಏಯ್ ಮುಚ್ಚ ಬಾಯಿ. ನಿನ್ನ ಜಯಕ್ಕವ್ರೆ ಅಂತ ಮಾತಾಡ್ಸ್ತಾನೆ, ಜಯಕ್ಕವ್ರೆ ಅಂತ. ನೋವು ಹೇಳಕ್ಕಾಗಲ್ಲ ಅಂತವ್ರಿಗೆಲ್ಲನ. ನಾವು ಅರ್ಥ ಮಾಡ್ಕೋಬೇಕು ರದ. ಸುಮ್ಮನೆ ಹೋಗ್ಬಿಡು. ಸುಮ್ಮನೆ ಯಾಕೆ ಜಾಸ್ತಿ ಮಾತಾಡೋದು, ಬಿಡ, ಹೋಗ್ಬಿಡು. ಸರಿ ಆಯ್ತು ಹೇಳು. ಏನಾದರೂ ಬೇಕಿದ್ರೆ ಫೋನ್ ಮಾಡು. ಫೋನ್ ಚಾರ್ಜಿಗೆ ಹಾಕ್ಬಿಡು. ಸ್ವಿಚ್ ಆಫ್ ಆಗೈತೆ, ಕರೆನ್ಸಿ ಹಾಕ್ತೀನಿ. ಫೋನ್ ಮಾಡ್ಬಿಡು. ಏನಾದರೂ ಬೇಕಿದ್ರೆ ತಂದ್ಕೊಡ್ತೀನಿ ರಾಧಾ. ಆಯ್ತು ಪ್ರಕಾಶ್. ಅಲ್ಲಲ್ಲ, ಇವನ್ಗೂ ಒಯ್ದಾವ್ ತಗ ಮುಂದೆ. ಏನಂಗೆ ಹಿಂಗೆ ಇರ್ತಾನೆ ಅಮ್ಮಂಗೆ. ಅಯ್ಯೋ 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 ಅಯ್ಯೋ, ಏನು ಒಯ್ದ ಕಣ. ರವಿ ಸೆನಕಾಗಿ ಅಂತ ಅಡಿಯಲ್ಲ ನಿನ್ಗೆ ಒಯ್ದಾವಿ. ರವಿ ಸೆನಕಾಗಿ ಅವನಿ. ಬರ್ತೀರಾ ಪ್ರಾಕು ನೀವು? ಮನೆ ಹತ್ರ ಹೋಗಿ ಬರ್ತೀನಿ. ಹೋಗಂಗೆ ಹೋಗಿ ಬರ್ತೀನಿ ನಡಿ. ಅಡಿ ಇವಾಗ ರವಿ ಸೆನಕಾಗ್ಬಿಟ್ಟವನಿ. ಏನಿಲ್ಲ, ಮನೆಯಕ್ಕೆ ಬಿಡಿಸಮಲ್ಲ. ನೋಡಿ ಹಸಿಕೆ ಅಂತಾನೆ. ಮನೆಯಕ್ಕೆ ಬಿಡಿಸ್ಕೊಂಡ್ರು ಇನ್ನೊಳಿಗೆ ಹಂಗೆ ಬುದ್ಧಿ ಕಲಿಸ್ಬೇಕು ಅಂಬೋದು ಚೆನ್ನಾಗಿ ಗೊತ್ತೈತಿ. ಇನ್ನ ಸರಿಯಾಗೈದಾವೆ. ಓಹೋ, ಈ ದಿವಸ ಇದ್ದಿದ್ದು ರವಿನೇ ಬೇರೆ, ಇವಾಗಿರೋ ರವಿನೇ ಬೇರೆ. ಪ್ರಾಕು ಅಂಬೋದಲ್ಲ, ಪ್ರಾಕು ಎಲ್ಲ ಉದ್ರಬೇಕು. ಪ್ರಾಕು ಏನಪ್ಪ? ಯೋಯ್ ರವಿಯಪ್ಪ, ರವಿಯಪ್ಪ ಇದೆಯೇ? ಓ ಬಾರೇ, ಬಾ ಬಾ. ನಿನ್ನೆ ಕಾಯ್ತಿದ್ದೆ, ಯಾವಾಗ ಬತ್ತೀಯ ಅಂತೇಳಿ ನಿನ್ನೆ ಕಾಯ್ತಾ ಇದ್ದೆ ಕಣೆ. ಏನು ಮಾಡೋಣಪ್ಪ. ಮತ್ತೆ ಅವಳು ಜಯಮ್ಮ ಎಲ್ಲೋದಿದ್ದು ಮಾಡಿದ್ಲು. ಆ ಜಯಮ್ಮನಿಂದಲೇ ನಾನು ಜೈಲಿಗೆ ಹೋಗಂಗಾಗಿದ್ದು. ಏನು ಮಾಡೋಣ ಪಾಪ. ಕಾಯ್ತಿದ್ದೇನೆ ಒಟ್ಟು ಮುದ್ದೆ ಮಾಡಿ ಕರಿಲ್ಲ ಅಂತ. ಹೆಂಗ ಚೆನ್ನಾಗಾಗಿದೆಯಲ್ಲೇ? ಕಾಲು ಚೆನ್ನಾಗೈತೆ. ಏಯ್ ಮುಚ್ಚ ಬಾಯಿ.
ನಾನು ನಿನ್ನಂತವಳು ನೆಚ್ಕೊಂಡಿದ್ರೆ ನಾನು ಚೆನ್ನಾಗಿ ಆಗ್ತಾ ಇರಲಿಲ್ಲ. ನಿನ್ಗೆ ಈ ಮನೆಯಾಗ ಜಾಗ ಇಲ್ಲ, ಈ ಮನೆ ಒಳಗೆ ನೀನು ಬಿಡಿಸ್ಕೊಂಬಲ್ಲ. ಇಲ್ಲಿಂದ ರೈಟ್ ಹೇಳ್ತಾ ಇರೋ. ಏನು ಇದು ಮಾಡ್ತೀಯ ನೀನು? ಹಾಂ, ಅಲ್ಲ ನೀನು ಪ್ರಕನ್ನ ಜೊತೆ ಮಾಡ್ಕೊಂಡು ಎಷ್ಟು ನನಗೆ ಇದು ಮಾಡಿದೆ. ಆಸ್ಪತ್ರೆಗೆ ಕರ್ಕೊಂಡೋಗಿದ್ರೆ ಇಡೋದು ಯಾವಾಗಲೂ ಚೆನ್ನಾಗಾಗ್ತಿದ್ದೆ. ನೀನು ಭಾಳ ಇದು ಮಾಡಿಬಿಟ್ಟೆ ನೀನು. ನನಗೆ ಆ ನೀಲಿನೂರಂಗ ಕರ್ಕೊಂಡೋಗಿ ಚೆನ್ನಾಗಿ ತೋರ್ಸೇವ್ರಿ. ಅವ್ರು ಕರ್ಕೊಂಡೋಗಿ ತೋರ್ಸೋಕ್ಕೆ ನಾನು ಇವತ್ತೆದ್ದು ಹಿಂಗೆ ಓಡಾಡ್ತಾ ಇದ್ದೀನಿ. ನಿನ್ನಂತೂ ಈ ಮನೆಯಾಗ ಬಿಡಿಸ್ಯಾಮಲ್ಲ. ಇಲ್ಲಿಂದ ನಾವು ಹೋಗ್ತಾ ಇರು. ನಿಮ್ಮ ಮನೆಯದು ನನ್ನ ಕಾಲು ಇಕ್ಸಲ್ಲ ಕಣಿ. ಅಲ್ಲ ಎಷ್ಟು ಇರಬೇಡ ನಿನಗೆ. ನನ್ನ ಬಿಟ್ಟು ಅದೇ ಹೋಗ್ಬಿಟ್ಟಲ್ಲ, ನನ್ನ ಯಾರು ನೋಡಾರಿಲ್ಲ. ಪಾಪ ಅವ್ರು ಬಂದು ನೋಡಿರಿ ಇವತ್ತು. ಆಗ ಅಂತಾರೆ ಕಣಿ ನಮ್ಮ ಕಷ್ಟಕ್ಕಾಗೋದು. ನಿನ್ನಂತವಳು ನೆಚ್ಕೊಂಡಿದ್ರೆ ನಾನು ಉದ್ಧಾರ ಆಗ್ತಿರ್ಲಿಲ್ಲ ಕಣಿ. ಯಾಕಪ್ಪ ಹಿಂಗ್ ಮಾತಾಡ್ತೀಯ? ಆ ಯಾಕೆ? ನಾನು ಏನು ಮಾಡಿದೆ? ನಾನು ಏನು ಮಾಡಿಲ್ಲ. ಏನು ಮಾಡಿದೆ? ಏಯ್, ನೀನು ಚೆನ್ನಾಗಿದ್ದಾಗ ಒಂದು, ನಾನು ಮೂಲಿ ಬಿದ್ದಾಗ ಒಂದು, ನನಗೆ ಚೆನ್ನಾಗಿಲ್ದಾಗ ನೀನು ಕರ್ಕೊಂಡೋಗಿ ತೋರಿಸ್ಲಿಲ್ವಲ್ಲ. ಇನ್ನೊಂದು ತಡೆ ಆಸ್ಪತ್ರೆಗೆ ಹೋಗೋಣ ಕಣೆ ಅಂತಂದ್ರೆ ತೋರಿಸ್ಲಿಲ್ವಲ್ಲ. ನಿನಗೆ ನನ್ನ ಮೂಲೆ ಕುಕ್ಕೊಂಡಿರೋದೇ ಸಿರಿಯಾಗಿತ್ತು. ನಾನು ಬಿಡು, ಇವ್ನು ಹೆಂಗೋ ಮೂಲೆ ಕುಕ್ಕೊಂಡವನೇ. ನಾನು ಆಡಿದ್ದೆ ಆಟ ಆಡ್ಬೋದು. ಇವ್ನೇನು ಲೆಕ್ಕ? ಇವ್ನು ಹಿಂಗಿದ್ರೆ ವಾಶೆ, ಇವನು ಎದ್ದು ಓಡಾಡಂಗಾದ್ರೆ ನನಗೆ ಸರಿ ಹೋಗಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ಲಿಲ್ವಲ್ಲೇ. ಏಯ್, ನಿನ್ ನೋಡ್ಬಿಟ್ರೆ ನನಗೆ ಅಷ್ಟು ಸಿಟ್ಟು ಬತ್ತಿಲ್ಲ. ಯಾಕೆ ರವ್ಯಪ್ಪ ಹಿಂಗೆ? ಅಯ್ಯೋ ದೇವ್ರೆ, ನೀನು ಚೆನ್ನಾಗಿದ್ದಾನು ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ರವ್ಯಪ್ಪ, ಹಿಂಗೆಲ್ಲ ನಾವು ಮಾತಾಡ್ಬೇಡ. ಅಕ್ಕಪಕ್ಕದಗ್ಲಾರೆಲ್ಲ ಸದ್ರ ತಗೊಂತಾರೆ. ಮೊದ್ಲಿನ ರವ್ಯಪ್ಪ ಅಲ್ಲ ಕಣಮ್ಮ, ಮೊದ್ಲಿನ ರವ್ಯಪ್ಪ ಅಲ್ಲ. ಈ ರವ್ಯಪ್ಪನೇ ಬ್ಯಾರೆ. ಹೇಳ ರವ್ಯಪ್ಪ, ಹೇಳ್ತೀನಿ. ನನಗೆ ಅವತ್ತು ನೀನು ಬಿಟ್ಟು ಹೋದಲ್ಲ, ಬಂದು ನೋಡಿದ್ದೇನೆ ನಮ್ಮ ಜಯಕಯ್ಯ. ಯಾರು ನೋಡ್ಲಿಲ್ಲ ನನಗೆ. ಬಂದು ಪಾಪ ಇವಕ್ಕಯ್ಯ ನೋಡ್ತು. ನಮ್ಮ ಜಯಕಾಯಿ ಬಿಟ್ರೆ ಯಾರು ನೋಡಿಲ್ಲ. ಅವಕ್ಕಯ್ಯ ಕರೆಕ್ಟಾಗಿ ಮಾತಾಡುತ್ತೆ. ಆ ಅಕ್ಕ ಇನ್ಮೇಲೆ ಹೋಗ್ತಾಳೆ. ಇದ್ಯಾಕಪ್ಪ ಹಿಂಗ್ ಮಾತಾಡ್ತೀಯ? ಇದು ನಮ್ಮ ರವ್ಯಪ್ಪನ ಯಾರು ಅಂತೇಳಿ ನನಗೆ ಸಾಕಾಗ್ತೈತೆ. ನೀನು ಹಂಗೆ ಮಾತಾಡ್ತಾ ಇರೋದು ನೋಡಿದ್ರೆ. ಹಂಗೆಲ್ಲ ನಾ ಮಾತಾಡ್ಬೇಡ. ಹೆಂಗೆ ಮಾತಾಡ್ದಂಗಿರ್ತಾರೆ? ಅದು ಹೆಂಗೆ ಮಾತಾಡ್ದಂಗಿರ್ತಾರೆ? ಏಯ್, ನೀನು ಅವತ್ತು ಬಿಟ್ಟೋದಲ್ಲ ಪಾಪ, ಅವನ್ನ ಕರ್ಕೊಂಡೋಗಿ ತಿಂಗ್ಳನ್ಗಟ್ಲೆನೆ 1 ಲಕ್ಷ 2 ಲಕ್ಷ ದುಡ್ಡಾತು. ನೀಲನೂರಂಗ ಕರ್ಕೊಂಡೋಗಿ ಒಂದು ವಾರ ಪಾಪ ಒಡ್ಬಿಟ್ಟಾಗಿ ನೀಲಿ ನೋಡ್ಕೊಂಡು ಕರ್ಕೊಂಬಂದಿರೋದು ಆಸ್ಪತ್ರೆಗಳಿಂದನ. ನೀನು ಅವಾಗಲೇ ಕರ್ಕೊಂಡೋಗಿದ್ರೆ ಪಾಪ ಇಡಕ್ಕೆ ಯಾವಾಗಲೂ ಸೆನಕ್ಕಾಗನು. ಅವನ್ನ ಮೂಲಿಗೆ ಕೇಳ್ವಿ, ಇವಳು ಆಡಿದ್ದೆ ಆಟ ಆಡಿಳು. ಈಗ ಬಂದವಳೆ ಓಹೋ ರವ್ಯಪ್ಪ ಅಂತ. ಇವಾಗ ಸದ್ಯಕ್ಕೆ ನಾನು ಒಳಗೆ ಹೋಗ್ಬೇಕು. ನೀನು ಯಾರನ್ನ ಜೊತೆ ಮಾಡ್ಕೊಂಡು ನೀನು ಹಿಂಗೆ ಮಾತಾಡ್ತಾ ಇದೆಯೇನೋ ಗೊತ್ತಿಲ್ಲ. ನಾನು ಇಲ್ಲ ಸಮಯದಾಗೆ ನಿನ್ಗೆ ಯಾರೋ ಇಲ್ಲದ್ದೆಲ್ಲ ಹೇಳವ್ರೆ. ಅವ್ರವ್ರ ಮಾತು ಕೇಳ್ಕೊಂಡು ನೀನು ಹಿಂಗೆ ಮಾತಾಡಿದ್ರೆ ಅಷ್ಟೇನೆ. ಏಯ್, ನಾನು ಯಾರ ಮಾತು ಕೇಳ್ತಿಲ್ಲ. ನನಗೆ ಗೊತ್ತೈತೆ ನೀನು ಮಾಡಿರೋ ಬುದ್ಧಿ ಎಂಥದ್ದು, ನೀನು ಮಾಡಿರೋ ಕೆಲಸ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನಾನು ಯಾರ ಮಾತು ಕೇಳ್ತಿಲ್ಲ ಕಣಿ. ಇನ್ನು ನಾನೇನು ಸಣ್ಣ ಹುಡುಗ ಅಲ್ಲ. ಇನ್ನು ನೋಡಿ ಹೆಂಗೆ ಮಾಡಿದೆ ನನಗೆ ಅಂತ ನಿನ್ನೆ. ಏಯ್, ನಾನು ಇವತ್ತು ಇನ್ಮೇಲಿಂದ ನೀನು ಎಲ್ಲಿಕ್ಕಿರ್ಬೇಕಾ ಅಲ್ಲಿ ಇಕ್ಕಿರ್ತೀನಿ ನೋಡು. ಎಲ್ಲಿಡ್ಬೇಕಾ ಅಲ್ಲಿ ಇಕ್ಕಿರ್ತೀನಿ. ಇನ್ನು ನನ್ನ ಹತ್ರ ನೀನು ಇದು ಮಾಡಕ್ಕೆ ಬರಬೇಡ ಬಿಡು. ನನ್ನ ಹತ್ರ ಇನ್ನು ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರೋದು ಕಲಿ. ನೀನು ಜಾಸ್ತಿ ಇದು ಮಾಡಿದೀಯ ಅಂತಂದರೆ ನನ್ನ ಹತ್ರ ಚೆನ್ನಾಗಿರೋದಿಲ್ಲ ನೀನು. ಬಂದವಳ ಆವಾಗ್ಲೇನೆ? ಯಾವ ಬಂದೆ ಜಯಕಯ್ಯ? ಈಗ ಬಂದ್ಲೆ ಲಸ್ಮಕ್ಕ, ಈಗ ಬಂದ್ಲು. ಈಗ ಬಂದ್ಬಿಟ್ಟು ಅಲ್ಲ ನೋಡಿ ಹೆಂಗ್ ಮಾತಾಡ್ತಾಳೆ. ನೀನು ಯಾವ್ದ ಮಾತು ಕೇಳಿ ಹಿಂಗೆ ಮಾತಾಡ್ತೀಯ ಅಂತ ಇದ್ದಾಳೆ. ಅಲ್ಲ ಅವ್ನ ಪಾಪ ಹೇಳತ್ ಯಾವಾಗಲೂ ಸೆನಕ್ಕಾಗದ. ಇವಳು ಬುದ್ಧಿ ಏನಂತ ಅವ್ನಿಗೆ ಗೊತ್ತಾದ್ಮೇಲೆ ಅವ್ನು ಇನ್ನೂ ಸುಮ್ಕಿರ್ತಾನೇನೆ. ಅವನೇನಂತ ದಡ್ಡೇನೆ, ಏನು ಸಣ್ಣ ಹುಡುಗ್ನೆ ಅವನೇನು. ಈಗ ಲಸ್ಮಕ್ಕ ಹೇಳ್ಬಿಡು, ಅದೇನೋ ಗೊತ್ತಿಲ್ಲ. ಇವಾಗ ನಾನು ಸದ್ಯಕ್ಕೆ ನಾನೇ ಒಂಥರ ಟೆನ್ಷನ್ ಆಗಿದ್ದೀನಿ. ಹಿಂಗೆ ಆಯ್ತಲ್ಲಪ್ಪ ಅಂತ ನಾನೇ ಬೇಜಾರಾಗಿದ್ದೀನಿ. ಈಗಿನ ಬಂದಿದ್ದೀನಿ ನಾನು. ಇವಾಗ ನನ್ ಬಿಡಕ್ಕೆ ಹೇಳು. ಗೊತ್ತು ಕಣೆ ಯಾರು ನಿನ್ ಕರ್ಕೊಂಬಂದವ್ರಿ ಅಂತ. ಅವ್ನು ಪ್ರಾಕಿ ಕರ್ಕೊಂಬಂದವ್ರಿ ಎಂಬುದು ನನಗೆ ಗೊತ್ತು. ಬರ್ಲಿ ನನ್ನ ಮಗ ಇನ್ನ. ಈಗಳೇ ನಿನ್ ಏನು ಮಾಡ್ಬೇಕಾದ್ ಮಾಡ್ತೀನಿ. ಇಲ್ಲೇ ಹೊರಗಿರು. ನಿನ್ನಂತ ನಾನು ಒಳಗೆ ಬಿಡ್ಕೊಂಬಲ್ಲ ಕಣೆ. ಯಾರನಾಗ್ಲಿ ಏನನಾಗ್ಲಿ ನೀನು ಯಾಕಪ್ಪ ಓಡ್ತಲೆ ಕೆಡ್ಸಂತ. ಇವಾಗ ನಾನು ಒಳಕ್ಕೆ ಹೋಗ್ಬೇಕು. ಮನೆ ಒಳಕ್ಕೆ ಹೋಗ್ಬೇಕು. ನೀನು ಸುಮ್ಮನೆ ಮಾತಾಡಬೇಡ. ಈಗ ನನಗೆ ಮಾತಾಡೋಕ್ಕಾಗಲ್ಲ. ಮಾತಾಡೋಣ ಆಮೇಲೆ ಬೇಕಾದರೆ. ಒಂದು ನನ್ನ ಮನೆ ಒಳಕ್ಕೆ ಹೋಗಿ ಸ್ವಲ್ಪ ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ. ಸ್ವಲ್ಪ ನನಗೆ ಸಮಾಧಾನ ಮಾಡ್ಕೊಂಬವರೆಗೂ ಸುಮ್ಮನಿರು. ಆಮೇಲೆ ಬೇಕಾದ್ರೆ ಏನು ಬೇಕಾದ್ರೆ ಮಾತಾಡೋಣ. ಸುಮ್ಮನಿರೋದು ಕಲಿ ಅಷ್ಟೇ, ಮಾತಾಡಬೇಡ. ಸುಮ್ಮನೆ ಯಾಕೆ ಮಾತಾಡ್ತೀಯ? ಇವಳು ಕೇಳ್ದಡ್ಕೆ ಬಿಟ್ಟು ಬಿಡಬೇಕು. ನೋಡ್ದೇನಿ ರಸ್ಮಕ್ಕ ಹೆಂಗೆ ಮಾತಾಡ್ತಾಳೆ. ನಾನು ಕೇಳ್ದಡ್ಕೆ ಬಿಟ್ಟು ಬಿಡ್ಬೇಕು ಅಮ್ಮಂಗೆ ಮಾತಾಡ್ತಾಳೆ ನೋಡಿ. ಅವಳು ಮಾತಾಡೋದ ನೋಡಿದ್ರಲ್ಲ ವೀಕ್ಷಕರ. ರಾಧಾ ರಿಲೀಸ್ ಆಗಿ ಮನೆ ತಕ್ಕ ಬಂದವಳೆ. ಇನ್ನು ಪ್ರಕಾಶ ಕರ್ಕೊಂಬಂದಿರೋದು ಗೊತ್ತಾಗ್ಬಿಟ್ಟೈತೆ ರವಿಗೆ. ಇನ್ನು ರವಿಗೆ ಸಿಟ್ಟು ಬಂದ್ಬಿಟ್ಟೈತೆ ಅವಳು ಮಾಡಿರೋದೆಲ್ಲನ. ಇವಾಗ ಅವ್ನು ಸುಮ್ಮನೆ ಇರ್ತಾನೆ, ಸುಮ್ಮನೆ ಅಂತಿರೋದಿಲ್ಲ. ನೋಡ್ತಾ ಇರಿ, ಏನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.